ಸರ್ ಇತ್ತೀಚೆಗೆ ಪುಷ್ಪ ಸಿನಿಮಾ ಬಂದ ನಂತರ ಎಲ್ಲರೂ ಕೂಡ ರಕ್ತಚಂದನನೇ ಪ್ರೀಮಿಯಮ್ಮು, ಅಂದರೆ ಅದು ಕಾಸ್ಟ್ಲಿಯೆಸ್ಟ್ ಅಂದ್ಕೊಳ್ತಾರೆ. ಸೊ ಈಗ ಗೊತ್ತಿರೋ ಮಟ್ಟಕ್ಕೆ ರಕ್ತಚಂದನದ ಮಾರ್ಕೆಟ್ ಅನ್ನೋದು ತುಂಬ ಕುಂಠಿತ ಆಗಿದೆ ಆಸ್ ಕಂಪೇರ್ ಟು ರೆಡ್ ಸ್ಯಾಂಡಲ್ವುಡ್. ಸೊ ಶ್ರೀಗಂಧಕ್ಕಿಂತ ಯಾವ್ದಾದ್ರು ಕಾಸ್ಟ್ಲಿ ಮರಗಳು ಅಥವಾ ಆ ರೇಂಜ್ಗೆ ಯಾವ್ದಾದ್ರು ಕಾಸ್ಟ್ಲಿ ಮರಗಳಿದೆಯಾ ಸರ್? ಓಕೆ, ಬರೋದಾದ್ರೆ ಫಸ್ಟ್ ರಕ್ತಚಂದನ ನೋಡಿ. ರಕ್ತಚಂದನ ಗಂಧದಕ್ಕಿಂತ ವೆರಿ ವೆರಿ ಚೀಪ್. ಓಕೆ, ಗಂಧದ್ದು 10% ಅಂತ ಹಿಡಿಬಹುದು, ಇಲ್ಲ 20% ರೇಂಜ್ ಅಲ್ಲಿ ಇದೆ ಅದು. ಒಂದು ಅಂದ್ರೆ ಅಷ್ಟು ಕಡಿಮೆಯಲ್ಲಿ ಸಿಗುತ್ತೆ ರಕ್ತಚಂದನ. ಇದಕ್ಕೆ ಕಾಸ್ಟ್ಲಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಅಗಾರ್ವುಡ್. ಓಕೆ, ಅನ್ಫಾರ್ಚುನೇಟ್ಲಿ ಅಗಾರ್ವುಡ್ ನಮ್ಮ ಕರ್ನಾಟಕಕ್ಕೆ ಸೂಟ್ ಅಲ್ಲ. ಬಹಳ ಜನ ಬೆಳಿತಿದ್ದಾರೆ, ಅದನ್ನ ಮಾಡಬೇಡಿ. ಕರ್ನಾಟಕಕ್ಕೆ ಯಾವುದು ದೇವರಿಂದಾನೇ ಮೆಚ್ಚಿರೋ ನಮ್ಮ ಲ್ಯಾಂಡ್ ಅಂಡ್ ಕ್ಲೈಮೆಟಿಕ್ ಕಂಡೀಷನ್ ಪ್ರಕಾರ ನಮ್ಮ ಗಂಧ ಶ್ರೇಷ್ಠ. ಅದು ಬಿಟ್ರೆ ನೀವು ಇಲ್ಲಪ್ಪ ಸೆಕ್ಯೂರಿಟಿ ಆಗಲ್ಲ ಇನ್ನೊಂದು ಏನಾದ್ರು ಬೆಳಿತೇನೆಂದ್ರೆ ರೋಸ್ವುಡ್. ಇಲ್ಲಿ ನೀವು ನೋಡ್ಬೋದು, ಇದು ಟ್ರೂ ರೋಸ್ವುಡ್. ಓಕೆ, ಡಾಲ್ಬರ್ಜಾ ಲ್ಯಾಟಿಫೋಲಿಯಾ ಅಂತ ಹೇಳಿ ಇಂಡಿಯನ್ ರೋಸ್ವುಡ್ ಅಂಡ್ ಟ್ರೂ ರೋಸ್ವುಡ್ ಅಂತ ಬರುತ್ತೆ. ಇಂಡಿಯನ್ ರೋಸ್ವುಡ್ ಡಾಲ್ಬರ್ಜಾ ಸಿಸು, ಅದು ಸ್ವಲ್ಪ ಕಡಿಮೆ ಬೆಲೆ. ಇದು ನಮ್ಮ ಟೀಕ್ ಸಾಗವಾನಿಕ್ಕಿಂತ 3 ಪಟ್ಟು ಕಾಸ್ಟ್ಲಿ. ಒಂದು 20 ವರ್ಷ ಬೇಕು ಬೆಳೆಯೋಕೆ, ಬಟ್ ಎಕ್ಸಲೆಂಟ್ ಹೋಸ್ಟ್ ಇದು. ಇದು ನಾವು ಲಾಂಗ್ ಟರ್ಮ್ ಇಟ್ಕೊಂಡಿದ್ದೆ, ಒಂದು 20-25 ವರ್ಷ ಆದ್ರೂ ನಮ್ಮ ತೋಟ ಓಪನ್ ಆಗಬಾರ್ದು, ಗಂಧ ಕಟ್ಟಾದ್ಮೇಲೆ ನಮಗೆ ಇರ್ಲಿ ಅಂತ ಇವನ್ನ ಬೆಳೆದಿದ್ದೇವೆ. ಇದು ನಿಮಗೆ ಒಂದು ಮರದಿಂದ 1.5 ರಿಂದ 2 ಲಕ್ಷ ಕಣ್ಣು ಮುಚ್ಚಿ ಬರುತ್ತೆ. ಅದರಲ್ಲಿ ಏನು ಮೋಸ ಇಲ್ಲ. ಯಾಕಂದ್ರೆ ಇದ್ರ ಒಂದು CFT ಬೆಲೆ, ಕ್ಯೂಬಿಕ್ ಫೀಟ್ ಬೆಲೆ ಇವತ್ತು 22,000 ಮಟ ನಡೆದಿದೆ. ಅದೇ ಒಂದು ಟೀಕ್ ದಾದ್ರೆ 5,000 ನಡೆದಿದೆ. ಈಗ ತಿರುಗಿ ಮಾಡಿ 1 ಎಕರೆ ಟೀಕ್ ಬೆಳೆಯೋದಕ್ಕೂ 1 ಎಕರೆ ರೋಸ್ವುಡ್ ಬೆಳೆಯೋದಕ್ಕೂ ಯಾವ್ದು ಡಿಫ್ರೆನ್ಸ್ ಆಗುತ್ತೆ ಅಂತ. ಓಕೆ ಸರ್, ಅಗರ್ವುಡ್ಗೂ ಮತ್ತೆ ರೋಸ್ವುಡ್ ಕಂಪೇರ್ ಮಾಡೋದು ಅಂದ್ರೆ ಕಾಸ್ಟ್ಲಿ ಮರಗಳು ಯಾವ್ಯಾವ ಸರ್ ನಿಮ್ಗೆ ಗೊತ್ತಿರೋ ಹಾಗೆ? ವರ್ಲ್ಡ್ ಅಲ್ಲಿ ಕಾಸ್ಟ್ಲಿ ಮರ ನಿಮ್ಗೆ ಗೊತ್ತಿದೆ, ಆಫ್ರಿಕನ್ ಬ್ಲಾಕ್ ವುಡ್. 1 kg 8 ಲಕ್ಷ ರೂಪಾಯಿ ಇದೆ ಅದು. ಓಕೆ, ಅದನ್ನು ನಾವು ಬೆಳಿತಾ ಇದ್ದೇವೆ ನಮ್ಮ ಹುಬ್ಳಿ ಪ್ರಾಜೆಕ್ಟ್ಸ್ ಅಲ್ಲಿ. ಆದ್ರೆ ಅದಕ್ಕೆ ನಾವು ಸೆಕೆಂಡ್ ನಮ್ಗೆ ಇಲ್ಲಿ ಲೋಕಲ್ ಆಗಿ ಅಂದ್ರೆ ಇಂಡಿಯಾದಲ್ಲಿ ಸಿಗೋದಂತಂದ್ರೆ ನೀವು ಅಕ್ಯುಲೆರೆ ಅಗೋಲೋಚಾ ಅಂತ ಹೇಳಿ, ಅದು ಅಗಾರ್ವುಡ್ ಅಂತ ಹೇಳ್ತೇವೆ. ಅದು ಬೆಳಿಬಹುದು, ಬಟ್ ಅದಕ್ಕೆ ಮಲೆನಾಡು ಇರಬೇಕು, ಕ್ಲೈಮೆಟಿಕ್ ಕಂಡೀಷನ್ ಅದಕ್ಕೆ ಸೂಟ್ ಇರಬೇಕು. ಅಂದ್ರೆ ಸಮುದ್ರ ಮಟ್ಟದಿಂದ ಬಹಳ ಹೈಟ್ ಇರಬಾರ್ದು ನೀವು, ಅವಾಗ ಏನಾಗುತ್ತೆ ಅದು ಬೆಳಿಬಹುದು. ಅದಕ್ಕೆ 1 kg 1.5 ರಿಂದ 2 ಲಕ್ಷ ರೂಪಾಯಿ ಮಟ್ಟನು ಹೋಗುತ್ತೆ ಅದು. ಅದು ಬಿಟ್ರೆ ಥರ್ಡ್ ಬರೋದು ನಮ್ಮ ಟಿಂಬರ್ ಅಲ್ಲಿ ಅಂದ್ರೆ ಶ್ರೀಗಂಧ. 1 kg 20,000 ಮಟ್ಟನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆ ಬರೋ ದಿನಗಳಲ್ಲಿ. ಓಕೆ, ಇನ್ನೊಂದು 2 ಹೇಳೋದಾದ್ರೆ ಸರ್ ಒಂದು ಅಂದಾಜು? ಅದು ಬಿಟ್ರೆ ನೆಕ್ಸ್ಟ್ ಬರೋದು ಅಂತಂದ್ರೆ KG ಲೆಕ್ಕಕ್ಕೆ ಹೋಗಲ್ಲ, ಎಲ್ಲ CFT ಲೆಕ್ಕಕ್ಕೆ ಬರುತ್ತೆ. ನೆಕ್ಸ್ಟ್ ಕ್ಯೂಬಿಕ್ ಫೀಟ್ ಅಂತ ಹೇಳ್ತೇವೆ. ಕ್ಯೂಬಿಕ್ ಫೀಟ್ ಅಲ್ಲಿ ಬರೋದು ರೋಸ್ವುಡ್. ರೋಸ್ವುಡ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ವುಡ್ ಇನ್ ಆಲ್ ಟಿಂಬರ್ಸ್. ಓಕೆ, ಇದು ರಿಚ್ ಮೆನ್ಸ್ ಟಿಂಬರ್. ಇದು ನಾರ್ಮಲ್ ಪೀಪಲ್ ಆರ್ ಎನಿ ಇವರು ಅಫೋರ್ಡ್ ಮಾಡಕ್ಕಾಗಲ್ಲ. ಸೆಲೆಬ್ರಿಟೀಸ್ ಇಲ್ಲ ಪೊಲಿಟಿಷಿಯನ್ಸ್ ಮಾತ್ರ ಇದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಇದನ್ನ ಬಾಗ್ಲು ಮಾಡಿಸ್ಕೋಬಹುದು, ಎಲ್ಲಾನು ಮಾಡಬಹುದು. ಮಂಚ ಬಾಗ್ಲು ನೀವು ಏನ್ ಚೇರ್ ಗೀರ್ ಎಲ್ಲ ಬ್ಯೂಟಿಫುಲ್ ಇರುತ್ತೆ, ರೆಡ್ ಕಲರ್ ಇರುತ್ತೆ. ಈ ಗಿಡಕ್ಕೆ ಯಾವ್ದು ಸಾಟಿನೆಲ್ಲ ರಿಪ್ಲೇಸ್ಮೆಂಟೇ ಇಲ್ಲ. ಟೀಕ್ ಅವ್ರ ಅಪ್ಪನ ಅಪ್ಪ ಇದ್ದಂಗೆ. ಓಕೆ, 5 times ಎಕ್ಸ್ಪೆನ್ಸಿವ್ ದನ್ ದ ಟೀಕ್. ಓಕೆ, ಥ್ಯಾಂಕ್ ಯು ಸರ್.